ಇನ್ನು ಏನು ಹೇಳಬೇಕು ನಾನು ಇದ್ರ ಬಗ್ಗೆ ನಿಮಗೆ. ಟ್ಯಾಂಕು ಸೇಮ್ ಕೆಪಾಸಿಟಿ, ಅದಕ್ಕೇನಿದೆ ಹಿಮಾಲಯನ್ಗೆ ಅದೇ ಕೆಪಾಸಿಟಿ, ಸೇಮ್ ಮೈಲೇಜು. ಮೈಲೇಜ್ ಫಿಗರ್ಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅನ್ಕೊತೀನಿ, ಏನಕ್ಕಂದರೆ ವೆಯ್ಟ್ ಇರಲ್ವಲ್ಲ. ಆ ಕಡೆ ಈ ಕಡೆ ಆಳ ಮುಳ ಹಿಂದೆ ಮುಂದೆ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾನೆ. ವೀಲು ಚಿಕ್ಕದು, ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಸಣ್ಣ ಇದೆ. ಸೊ ಇಟ್ಸ್ ನೈಸ್ ಆ್ಯಂಡ್ ಫನ್. ನನಗಂತೂ ಇಷ್ಟ ಆಯಿತು ಗಾಡಿ. ನಾನು ಮುಂಚೆ ಓಡಿಸಿರಲಿಲ್ಲ, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಬಿಡು ಹಿಮಾಲಯನೇ ಬಾಪು, ಸ್ಕ್ರಾಮ್ ಎಲ್ಲ ಏನು ಡೂಪು ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ಓಡಿಸಿ ನನಗೆ ರಿಯಲೈಸ್ ಆಗ್ತಾ ಇದೆ, ಇಸ್ಮೆ ಬಿ ದಮ್ಮೆ ಬೈ. ನೆವರ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಂಗೆ ಮಾಡಬಾರ್ದು. ಓಡ್ಸ್ ಮೇಲೆ ನಂಗೆ ಇದ್ರದ್ದು ಬಂಡವಾಳ ಗೊತ್ತಾಗ್ತಾ ಇರೋದು. ಸೈಕ್ 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 ಸೈಕ್. ಅವನ ಸೆಡೆ ನನ್ನ ಮಗ. ಹೂಯ್ ಕ್ರೇಜಿ ಕ್ರೇಜಿ ಬೀಸ್ಟ್. 24 ಹಾರ್ಸ್ ಪವರ್. ಅದರಲ್ಲಿ ನನಗೇನು ಸ್ವಲ್ಪ ಲೀನಿಯರು ಆಮೇಲೆ ಕಾರ್ನರಿಂಗು ಅಷ್ಟಿರಲಿಲ್ಲ ಕಾನ್ಫಿಡೆನ್ಸು. ಇದರಲ್ಲಿ ಅವೆರಡೂ ಸಿಗ್ತಾ ಇದೆ ನನಗೆ. ಎಂಜಿನ್ ಕಡಕ್ಕಾಗಿದ್ದರೆ ಯಾವ ಗಾಡಿಗೆ ಬೇಕಾದರೂ ಹಾಕಿ ಹೆಂಗೆ ಬೇಕಾದರೂ ಬಿಡ್ಬೋದು ಅನ್ನೋದಕ್ಕೆ ಇದೆ ಸಾಕ್ಷಿ. ಯಾಕಂದರೆ ಹಿಮಾಲಯನ್ ಬಿಟ್ಟು ತುಂಬ ವರ್ಷ ಆಗಿದೆ, ಇಂಜಿನ್ ಏನು ಅಪ್ಡೇಟ್ ಮಾಡ್ತಿಲ್ಲ ಅವನು, ಅದನ್ನೇ ಬಿಡ್ತಾ ಇದ್ದಾನೆ ಟ್ಯೂನ್ ಮಾಡಿ. ಏನಕ್ಕೆ ಅಂದರೆ ದಟ್ ಈಸ್ ಮೋರ್ ಕೇಪಬಲ್. ನಮಗೆ ಅದು ಬೇಜಾರಾಗಲಿಲ್ಲ ಇಷ್ಟು ವರ್ಷ ಆದ್ರೂ. ಓ ಕ್ರೇಜಿ ಕ್ರೇಜಿ. ನೈಸ್ ನೈಸ್. ಎಲ್ಲನ ಕೆಳಗಿಳಿಬೋದಾ ನೋಡಬೇಕಿತ್ತು. ಓಕೆ ಓಕೆ. ಸೊ ಗೈಸ್, ಲೊಕೇಶನ್ ತೋರಿಸೋಣ ಅಂತ ಆನ್ ಮಾಡಿದೆ. ಕ್ರೇಜಿ ಆಗಿದೆ. ವಾಟರ್ಸೂ ಅಷ್ಟೇ ಕ್ಲಿಯರ್ ಆಗಿದೆ. ನೋಡೋಕೆ ಖುಷಿ ಆಗ್ತಾಯಿದೆ ನನಗಂತೂ. ಹೋಗಿ ಬಗ್ಗಿದ್ರೆ ನಂದೇ ಎಲ್ಲ ಕಾಣಿಸುತ್ತೆ. ಐ ಮೀನ್ ರಿಫ್ಲೆಕ್ಷನ್ನು. ದಿಸ್ ಈಸ್ ನೈಸ್ ಅಂದ್ ಕ್ರೇಜಿ. ಇಲ್ಲ ನಿಂತಿದೆ ಸ್ಕ್ರಾಮ್ ನೋಡಿ, ಪಕ್ಕದಲ್ಲಿ ಹಿಮಾಲಯನ್ನು, ಯಶೋಧರ್ ಘಟ ಅವ್ರದ್ದು. ಸೈಕ್ ಬಾಯ್ಸ್, ಸೈಕ್. ನೈಸ್ ನೈಸ್ ಲೊಕೇಶನ್. ಚೈನ್ ಗಾರ್ಡ್ ಕೊಟ್ಟಿದ್ದಾನೆ ಈ ಬೈಕಿಗೆ, ನನಗೆ ತುಂಬ ಇಷ್ಟ ಆಯಿತು. ಕ್ರೇಜಿಯಾಗಿ ಕೊಟ್ಟಿದ್ದಾನೆ. ಸೈಕ್ ಆಗಿದೆ ಫೀಚರ್ ಅದು. ಗೇರ್ ತುಂಬ ಶಾರ್ಟ್ ಫುಟೆಡು, ಚೆನ್ನಾಗಿದೆ. ಸ್ಕ್ರಾಮ್ 11 ಒಳ್ಳೆ ಲುಕ್ ಇದೆ, ಕಲರ್ ಇದೆ, ಖಡಕ್ಕಾಗಿದೆ. ಬ್ಯಾಶ್ ಪ್ಲೇಟು ಮೆಟಲ್ ಕೊಟ್ಟಿದ್ದಾನೆ. ಓಕೆ ಕ್ರೇಜಿ. ಬಂಪರ್ ಇದೆ. ದಿಸ್ ಈಸ್ ಮೋರ್ ದೆನ್ ಎನಫ್ ಐ ಗೆಸ್. ಸ್ವಲ್ಪ ಅಗಲ ಇಲ್ಲ ಅಷ್ಟೇ. ಇನ್ನು ಡಿಸ್ಕು 310mm, 19 ಇಂಚ್ ವಿಲ್ಲು, ಡ್ಯುಯಲ್ ABS ಇದೆ. ಐ ಗೆಸ್ C8 ಟೈರ್ಸು. ಫ್ರಂಟು 100, C8 ಟೈರ್ಸ್. ಫ್ರಂಟ್ 100 ಇದೆ, ಬ್ಯಾಕು 130 ಇದೆ. 120 ಇದೆ. 120 90/17 ಇಂಚು. ಇದು ಬಂದು 57 190/19 ಇಂಚು. ಓಕೆ. ಟೈರ್ಸ್ ನಾಬಿ ಟೈರ್ಸು, ಸೆಮಿ ಆಫ್ ರೋಡು, ಚೆನ್ನಾಗಿದೆ, ಕ್ವಾಲಿಟಿ ಇದೆ. ದಿಸ್ ಈಸ್ ಸೆಕ್ಸಿ.
ಮತ್ತೆ ಮೊನ್ನೆ ಹೇಳ್ತಾ ಇದ್ದೀನಿ ಅಷ್ಟು ಬೇಗ ಹೋಗ್ತೇನೆ. ನೈಸ್ ನೈಸ್. ಗಾಡಿಯಲ್ಲಿ ಬಿದ್ದಿರೋ ಮಣ್ಣು ತೆಗೆಯೋದಂಗೆ ವೈಬ್ರೇಷನ್ ಮಾಡಿ. ದಿಸ್ ಈಸ್ ಎ ನೈಸ್ ಬೈಕ್. ಇದು ಗಾಡಿ ಬ್ರೋ ಹೈಟ್ ಇರೋರಿಗೆ ಕುಳ್ಳಗಿರೋರಿಗೆ ಅವ್ರಿಗೆ ಇವ್ರಿಗೆ ಅಂತ ಎಲ್ಲ ಏನಿಲ್ಲ. ಯಾರಿಗಿಷ್ಟ ಆಗುತ್ತೆ, ಯಾರಿಗೆ ಓಡ್ಸೋಕ್ಕೆ ಬರುತ್ತೆ ಎಲ್ಲರಿಗೂ ಆಗುತ್ತೆ. ಬೈಕ್ ಈಸ್ ಸೋ ನೈಸ್. ಬಿಸಿಲಿದೆ ತುಂಬ ಇವತ್ತೊಂದು. ಯಪ್ಪ, ಶೃಂಗೇರಿ ಹೋಗೋದ್ರೊಳಗೆ ಬಿಸಿಲು ಬಾಳೆಹಣ್ಣಾಗಿರೋದಂತೂ ಫಿಕ್ಸು. ಸಸ್ಪೆನ್ಷನ್ ತುಂಬ ಸ್ಪಂಜಿ ಫ್ಲಂಚ್ ಸೇಮ್ ಹಿಮಾಲಯನ್ ಫೀಲೇ ಬರುತ್ತೆ, ಆದರೆ ಅಷ್ಟು ಟ್ರಾವೆಲ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಸೊ ದ ಬೈಕ್ ಈಸ್ ಸೋ ನೈಸ್ ಆ್ಯಂಡ್ ಸೆಕ್ಸಿ. ಇನ್ನೇನು ಹೇಳಲಿ ನಿಮಗೆ ಈ ಗಾಡಿ ಬಗ್ಗೆ. ಹ್ಯಾಂಡ್ಲ್ ಬಾರ್, ಸಸ್ಪೆನ್ಷನ್, ಕಾನ್ಸೆಪ್ಟ್, ಹ್ಯಾಂಡ್ಲಿಂಗ್, ಕಾರ್ನರಿಂಗು ಅಂದರೆ ಹಿಮಾಲಯನ್ಗಿನ್ನ ಒಳ್ಳೆ ಫೀಲ್ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ ಕಾರ್ನರ್ಸಲ್ಲಿ, ಅಷ್ಟಂತೂ ಹೇಳ್ಬಲ್ಲೆ. ಯಾವುದೋ ಬೇರೆ ಗಾಡಿಗೆಲ್ಲ ಕಂಪೇರ್ ಮಾಡೋಕ್ಕಂತೂ ಆಗಲ್ಲ. ಬಿದ್ದರೆ ಏನೂ ಆಗಲ್ಲ, ಎಲ್ಲ ಕಬ್ಬಣ ಪೀಸಾಗಿರುತ್ತೆ. ಒಳ್ಳೆ ಸೌಂಡ್ ಇದೆ ಫ್ರೆಂಡ್ಸ್, ತಂಪು ಚೆನ್ನಾಗಿದೆ ಗಾಡಿಗೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನಿರ್ರಿ ಚಾರಿ ಬೈಬೋದು. 19 ಇಂಚ್ ವೀಲ್ ಆಗಿರೋದ್ರಿಂದ ಸ್ವಲ್ಪ ಬಗ್ಸಕ್ಕೆ ನಮಗೂ ಭಯನೇ. 17 ಇದ್ಬಿಟ್ರೆ ಬಗ್ಸಕ್ಕಂತೂ ತುಪ್ಪ ತೆಗೆದುಬಿಡ್ಬೋದು. ಅವ್ರು ನೋಡಿ ಆರಿಸಿ 17 ಹೆಂಗೆ ಹೋಯ್ತವ್ರೆ. ಏಯ್ ಹೋಗ್ರ ಸೈಡಿಗ್ಲೇ, ಬರ್ತಾ ಇಲ್ವ ಇಲ್ಲಿ? ಹೋಗಪ್ಪ, ನಿನಗೇನು ಸ್ಪೆಷಲಾಗಿ ಹೇಳ್ಬೇಕಾ? ನೈಸ್ ರೋಡ್ಸ್. ಹಿಂಗೆ ಇಷ್ಟಿದ್ರೆ ಸಾಕು, ಬೇಜಾನಾಗ್ಬಿಡುತ್ತೆ. ಬಿಡಿ ಫ್ರೆಂಡ್ಸ್, ಅದ್ರ ಪವರ್ ಜಾಸ್ತಿ, ಅದಕ್ಕಿಂತ ಪವರ್ ಜಾಸ್ತಿನಾ? 24 ಸೇಮೇ, ಆದರೆ ಲೈಟ್ ವೆಯ್ಟ್ ಮೆಷೀನು. ನೋ ರೀಸನ್ಸ್ ಬಡಿ. ಲೈಟ್ ವೆಯ್ಟ್. ಓಕೆ, ಆಮೇಲೆ ಸಿಗುವ ನಿಮಗೆ.